ನಮಸ್ತೆ. ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಂದರೆ ಫ್ಯಾಕ್ಟ್ರಿ ಇದೆ. ಇಲ್ಲಿ ಪಾಪ ನೌಕರರು ನೋಡಿ ಇವತ್ತು ನಮ್ಮ ಜೊತೆನೂ ಬಂದಿದ್ದಾರೆ. ಅವರು ಆ ನೌಕರರನ್ನ ಜೀತದಾಳುಗಳ ಥರ ಮಾಡ್ಕೊಂಡಿದ್ದಾರೆ. ಒಂದು EF ಇಲ್ಲ, ಒಂದು PF ಇಲ್ಲ, ಒಂದು ಮನೆ ಇಲ್ಲ, ಏನೂ ಇಲ್ಲ. ಅವ್ರನ್ನ ಗ್ರಾಮಗಳಿಗೆ ಹೋಗೋದಕ್ಕೆ ಬಿಡಲ್ಲ. ಯಾವುದೋ ಒಂದು ಸಣ್ಣದಾಗ ಒಂದು ಶೆಡ್ ಹಾಕ್ಬಿಟ್ಟು ಆ ಶೆಡ್ಡಲ್ಲಿ ಏನಂದರೆ ಯಾವುದು ಏನೂ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಶಿಫ್ಟ್ಗಳೇ ಇಲ್ಲ ಪಾಪ. ಈಗ ಶಿಫ್ಟ್ ಅಂದರೆ 8 ಅವರ್ ಶಿಫ್ಟ್ ಇರುತ್ತೆ. ಒಬ್ಬ ಮನುಷ್ಯ 8 ಅವರ್ ಕೆಲಸ ಮಾಡಬೇಕು ಅಂತ 17, 15, 16 ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ. ತುಂಬ ಅನ್ಯಾಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 17ನೇ ತಾರೀಕು ನಮ್ಮ ಕಾರ್ಮಿಕರ ಕಚೇರಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಕಾರ್ಮಿಕರ ಕಚೇರಿ ಸೇಡಂ ರೋಡಲ್ಲಿರುವಂಥ ಕಾರ್ಮಿಕರ ಕಚೇರಿ ಎದುರು ಹೋರಾಟ ಮಾಡ್ತಾಯಿದ್ದೀವಿ. ಯಾಕಂದರೆ ಕಾರ್ಮಿಕರಿಗೆ ಅನುಕೂಲ ಆಗಲಿ, ಈ ಒಂದು ಜೀತ ಪದ್ಧತಿನ ಇದು ಮಾಡಲಿ. ಮತ್ತು ಅರ್ಜುನ್ ಮತ್ತು ಮಹಾರಾಜ ಅನ್ನೋರು ಲೇಬರ್ ಕಾಂಟ್ರಾಕ್ಟ್ಸ್ ಇದ್ದಾರೆ. ಆ ಲೇಬರ್ ಕಾಂಟ್ರಾಕ್ಟ್ಸ್ ಏನವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದೋ ಇನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ ಆ ಇಬ್ಬರನ್ನೂ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು. ಯಾಕಂದರೆ ಸುಮಾರು 250 ಜನ ಕಾರ್ಮಿಕರಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ESI PF ಕೊಡ್ತಾ ಇಲ್ಲ. ಸುಮಾರು 9,000, 10,000, 11,000 ಈ ಥರ ಸಂಬಳ ಕೊಡ್ತಾ ಇದ್ದಾರೆ. ಅದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಒಂದು ಕಂಪ್ನಿ ವಿರುದ್ಧ ನಡೀತಾ ಇರೋಂಥ ಹೋರಾಟ ದಯವಿಟ್ಟು ಎಲ್ಲ ಪತ್ರಕರ್ತರ ಮಿತ್ರರು, ನಮ್ಮ ಕಲಬುರಗಿ ಜಿಲ್ಲಾದ್ಯಂತ ಇರೋಂಥ ಎಲ್ಲ ಪತ್ರಕರ್ತರ ಮಿತ್ರರು 17ನೇ ತಾರೀಕು ಕೂಡ ಭಾಗವಹಿಸಿ ನಮ್ಮ ಒಂದು ಹೋರಾಟನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸುಮಾರು ಆ ಕಂಪ್ನಿ ನಡೆದಾಗಿಂದ 16 ವರ್ಷದಲ್ಲಿ ESI PF ಕೊಟ್ಟೇ ಇಲ್ಲ. ಅವರೇನೋ ಒಂದು ಫೋನ್ ಮಾಡಿದ್ದಾರೆ ಅಂತ ಒಂದು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲರದ್ದು ಅಕೌಂಟ್ಗಳನ್ನ ತಗೊಂಡು ಇವಾಗ PFI ಅಕೌಂಟ್ ಅಂದರೆ PFಗೆ ಅಕೌಂಟ್ಸ್ ತಗೊಂಡಿದ್ದಾರೆ, ಇನ್ನೂ ಕೊಟ್ಟಿಲ್ಲ. 16 ವರ್ಷದಿಂದ PF ಕೊಟ್ಟಿಲ್ಲ. ಅವರೇನಂದರೆ ಈ ಕಂಪ್ನಿಯವ್ರದ್ದು ದುರಂಕಾರ ಎಷ್ಟು ಮಟ್ಟಕ್ಕೆ ಐತಂದರೆ ನೋಡಿ, ಅದೇ ಒಂದ್ಸರಿ ಈ ದುಡ್ಡು ಕಾಸು ನೋಡಿಬಿಡೋರು ಈ ಥರ ಬಡವ್ರನ್ನ ಇದಕ್ಕೆ ಅವ್ರನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋ ಅಂಥ ಜನ ಯಾವುದೇ ಕಾರಣಕ್ಕೂ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ. 16 ವರ್ಷದಿಂದ PF ಕೊಟ್ಟಿಲ್ಲ. ನಮ್ಮ ಹೋರಾಟಗಾರರು ಅಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಮೇಲೆ ಹೋಗಿ ಸ್ಟೇ ತೊಗೊಂಡ್ಬಂದ್ಬಿಟ್ಟಿದ್ದಾರೆ ಕೋರ್ಟಲ್ಲಿ. ಹೋರಾಟ ಮಾಡಬಾರ್ದು ಅಂತ. ಹಂಗಾಗಿ ನಾವು ಕಾರ್ಮಿಕರ ಒಂದು ಇಲಾಖೆ ಎದುರು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಪತ್ರಕರ್ತರ ಮಿತ್ರರು ದಯವಿಟ್ಟು ಬಂದು. ನಮ್ಮ ಹೆಸರು ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್. ಥ್ಯಾಂಕ್ ಯು. ಜೈ ಭೀಮ್. ವಿಷಯ ಏನಂದರೆ ಇವತ್ತು ಪತ್ರಿಕಾ ಸುದ್ದಿಗೋಷ್ಠಿ ಮಾಡುವ ಕಾರಣ ಏನಂದರೆ ಮಲ್ಕೇಡ್ ಫ್ಯಾಕ್ಟ್ರಿ ರಾಜಶ್ರೀ ಅಲ್ಟ್ರಾಟೆಕ್ ಸೇಡಂ ತಾಲೂಕಿನ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಕಾರ್ಖಾನೆ ಅಲ್ಲಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾನೆ ಇದೆ. ಸಂಬಂಧಪಟ್ಟ HRವರೆಗೂ ಮನವಿ ಮಾಡಿಕೊಂಡು ಲೇಬರ್ ಕಮಿಷನರ್ ಆಫೀಸ್ವರೆಗೂ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ KM ಸಂದೇಶ್ ಅವರ ನೇತೃತ್ವದಲ್ಲಿ ನಾವು ಇದೇ 17ನೇ ತಾರೀಕು ಏನು ನಮ್ಮ ಲೇಬರ್ ಕಮಿಷನರ್ ಆಫೀಸ್ ಅದ ಅದರ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಯಾವುದೇ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕಂತೇಳಿ ನಾವು ಇದೇ 17ನೇ ತಾರೀಕು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಹಂಗಂತ ಹೇಳಕ್ಕೆ ಇಷ್ಟ. ಬೇಡಿಕೆ ಸರ್, ಅಲ್ಲಿ ಏನದ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು. ಆಮೇಲೆ ಶಿಫ್ಟ್ ವೈಸ್ ಆಗಬೇಕು. ಅಲ್ಲಿ ಏನು ಕಾನೂನು ಇದರಲ್ಲಿಂತ ಲೇಬರ್ಗಳಿಗೆ ಏನೇನು ಸ್ಪೆಷಾಲಿಟಿ ಸಿಗ್ಬೇಕು ಕಂಪನಿ ಕಡೆಯಿಂದ ಎಲ್ಲ ಸ್ಪೆಷಾಲಿಟಿ ಲೇಬರ್ಗಳಿಗೆ ಸಿಗ್ಬೇಕು ಸರ್. ಸರ್ ನನ್ನ ಹೆಸರು ಅರ್ಜುನ್ ಅಂತೇಳಿ, ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ಅಧ್ಯಕ್ಷ.